ಪವಿತ್ರಾತ್ಮನವರ ಮೇಲೆ ಬರುವಾಗ ಅವರು ತಮ್ಮ ಪವಿತ್ರಾತ್ಮನ ಕೊಡುವ ಶಕ್ತಿ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದಾರಂತೆ. ಹಲ್ಲೆಲೂಯ. ಅರ್ಥ ಆಯ್ತಾ? ದೇವ್ರತ ನಾವು ಕೇಳಬೇಕು, ದೇವರೇ ಈ ಸಭೆಗೆ ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡೋ ಅಭಿಷೇಕ ಕೊಡಪ್ಪ. ಹಲ್ಲೆಲೂಯ. ಈಗ ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ, ಈಗ ಪವಿತ್ರ ಆತ್ಮನ ಭರಿತರಾದರಂತೆ ಈಗ ಶಕ್ತಿ ಅವರ ಮೇಲೆ ಬಂತು. ಯಾವಾಗ ಶಕ್ತಿ ಅವರಲ್ಲಿ ಬಂತು, ಈಗೇನಾಯಿತು, ಅವರೆಲ್ಲ ಬಂದು ಭೂಮಿಲಿರುವಂಥ ಎಲ್ಲ ಸದ್ಭಕ್ತರೆಲ್ಲ ಬಂದು, ಜಾತ್ರೆಗೆ ಬಂದವರೆಲ್ಲ ಬಂದು ಮಾತಾಡ್ಕೊಳ್ತಿದ್ದಾರೆ. ಏನು ಮಾತಾಡ್ಕೊಳ್ತಿದ್ದಾರೆ? ಇವರು ನಮ್ಮ ಹುಟ್ಟು ಭಾಷೆಯಲ್ಲಿ ಮಾತನಾಡ್ತಿದ್ದಾರಲ್ಲ, ಇವರು ಓದು ಬರ ಬರೆದಿದ್ದವರು, ಶಾಸ್ತ್ರ ವಚನಗಳು ಗೊತ್ತಿಲ್ಲದವರು ಅಂತ ಹೇಳುವಾಗ ಕೆಲವರು ಅಂದ್ರಂತೆ, ರಾತ್ರಿ ಕುಡ್ದಿರೋ ನಿಶಾನೇ ಹೋಗಿಲ್ಲ ಇವ್ರಿಗೆ, ಕುಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ ಬಿಡ್ರಿ ಅಂದ್ರಂತೆ. ಹಾಗಾದರೆ ಇಲ್ಲಿ ಪೇತ್ರನು ಎದ್ದು ನಿಂತು ಹೇಳ್ತಿದ್ದಾನೆ, ಎಲ್ಲಿ ಭಯಪಟ್ಟು ಓಡಿ ಹೋದಂಥ ಪೇತ್ರನು, ಆಣೆ ಇಟ್ಟುಕೊಂಡಂಥ ಪೇತ್ರನು, ಈಗ ಭಯದಲ್ಲಿ ಕೂತಿದಂಥ ಶಿಷ್ಯಂದಿರು ಪವಿತ್ರಾತ್ಮನ ಬಲ ಬರುವಾಗ ಈಗ ಭಯಪಡಲಿಲ್ಲ. ಅವರು ಮರಣಕ್ಕೆ ಕುರಿತು ಭಯಪಡಲಿಲ್ಲ, ಜನರ ಕುರಿತು ಭಯಪಡಲಿಲ್ಲ. ಈಗ ಸಂಶಯ ಪಡೆದು ಅವ್ರು ಹೇಳ್ತಿದ್ದಾರೆ ಗಟ್ಟಿಯಾಗಿ, ಇದು ಪವಿತ್ರಾತ್ಮನಿಂದಲೇ ಆದದ್ದು. ಯೆಹೋವನ ಗ್ರಂಥದಲ್ಲಿ ಹೇಳಿರೋ ಪ್ರಕಾರವಾಗಿ ಆತನು ತನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸಿದ್ದಾನೆ. ನಾವು ಅಮಲೇರಿದವರಲ್ಲ, ಕುಡಿದು ಮತ್ತಾದವರಲ್ಲ, ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೀವಿ ಅಂತ ಸಾರಿ ಹೇಳ್ತಿದ್ದಾನೆ. ಈಗ ಅವನ ಮೂಲಕ 3,000 ಜನ ರಕ್ಷಿಸಲ್ಪಡ್ತಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಬ್ಬ ಹೆಣ್ಣು ಮಗಳಿಗೆ ಉತ್ತರ ಕೊಡೋಕ್ಕಾಗದಿರೋ ಧೈರ್ಯ ಇಲ್ಲದಿರೋಂಥ ಪೇತ್ರನಿಗೆ ಪವಿತ್ರಾತ್ಮನ ಅಭಿಷೇಕ ಬಂದಾಗ ಈಗ ಧೈರ್ಯವಾಗಿ 3,000 ಜನರಿಗೆ ಸುವಾರ್ತೆಯನ್ನು ಸಾರ್ತಿದ್ದಾನೆ. ಎಲ್ಲಿ ಬಂತು ಧೈರ್ಯ? ಎಲ್ಲಿ ಬಂತು ಈ ಬಲ? ಭಯದಲ್ಲಿ ಕೂತಿರೋರಿಗೆ, ಸಂಶಯ ಪಡೋರಿಗೆ, ಹಿಂಜರಿದು ಹೋಗೋರಿಗೆ ಎಲ್ಲಿಂದ ಬಂತು? ಪಂಚಶತಮ ದಿನದಲ್ಲಿ ಯಾವಾಗ ಪವಿತ್ರಾತ್ಮನ ಅವರ ಮೇಲೆ ಬಂದನು, ಪವಿತ್ರಾತ್ಮನ ಅಭಿಷೇಕ ಅವರ ಮೇಲೆ ಬಂತು, ಅವರು ಭಯ ಪಡಲಿಲ್ಲ, ಅವರು ಸಂಶಯ ಪಡಲಿಲ್ಲ, ಅವರು ಬಿದ್ದು ಯೇಸುಸ್ವಾಮಿನ ಬಿಟ್ಟು ಹೋಗುವ ಯೋಚನೆ ಮಾಡಲಿಲ್ಲ. ಹಲ್ಲೆಲೂಯ. ಅವರು ದೇವರಿಗಾಗಿ ರಕ್ತ ಸಾಕ್ಷಿಯಾಗಿ ನಿಂತರು. ಕಡೆ ತನಕ ಕ್ರಿಸ್ತನೇ ದೇವರು ಎಂಬುದಾಗಿ ಸಾಕ್ಷಿ ಕೊಡೋದಕ್ಕಾಗಿ ನಿಂತರು ಪ್ರಿಯರೇ. ಹಲ್ಲೆಲೂಯ. ಇವತ್ತೆಷ್ಟು ಜನ ಈ ಥರ ಇದ್ದೀರಿ, ದೀಕ್ಷಾ ಸ್ಥಾನನೇ ಸಾಲದು, ಪವಿತ್ರಾತ್ಮನ ಅಭಿಷೇಕದ ಬಲ ನಿಮಗೆ ಅವಶ್ಯವಾಗಿದೆ. ಪವಿತ್ರಾತ್ಮನ ಅಭಿಷೇಕ ನಿಮಗೆ ಅವಶ್ಯವಾಗಿದೆ. ಈ ಕಡೆ ದಿನಗಳಲ್ಲಿ ಹೆಚ್ಚು ಹೋರಾಟಗಳು ಜಾಸ್ತಿ ದೇವಜನರಿಗೆ. ಹಾಗಾದ್ರೆ ಆ ಹೆಚ್ಚು ಹೋರಾಟಗಳಲ್ಲಿ ನಾವು ಜಯ ಗಳಿಸಬೇಕಂದ್ರೆ ಪವಿತ್ರಾತ್ಮನ ಬಲವು ನಮಗೆ ಬಹಳ ಅವಶ್ಯ. ಪವಿತ್ರಾತ್ಮನ ಬಲ ಇಲ್ಲದಿದ್ದರೆ ನೀನು ಕಡೆ ತನಕ ಯೇಸು ಒಟ್ಟಿಗೆ ಜೀವಿಸೋಕ್ಕಾಗಲ್ಲ. ಅದಕ್ಕಾಗಿ ನೀನು ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಬಲವನ್ನು ನೀನು ಎದುರು ನೋಡಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನು ಬರುವಾಗ 8ನೇ ವಚನದಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾನೆ? ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮರ್ಯ ಸೀಮೆಗಳಲ್ಲಿಯೂ ಲೋಕದ ಕಟ್ಟೆ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈಗ ನಾವು ಸಾಕ್ಷಿಯಾಗಿಲ್ಲ. ಚರ್ಚಿಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಒಳ್ಳೇದು ಮಾಡಲಿ ಅಂತ ಹೋಯ್ತೀವಿ. ಆದರೆ ನಿನ್ನ ಕುರಿತು ಗ್ರಾಮದಲ್ಲಿ ಏನಂತಿದ್ದಾರೆ, ನಿನ್ನ ಕುಟುಂಬದಲ್ಲಿ ಏನು ಮಾತಾಡ್ಕೊತಿದ್ದಾರೆ? ಸಾಕ್ಷಿಯಾಗಿರಬೇಕು ನಾವು. ಹಲ್ಲೆಲೂಯ. ಬರೀ ಜಯಸ್ವಾಮಿ ನಂಬಿದ್ದೀವಿ ಅಂತೇಳಿ ಅವ್ರು ಕೆಲವರು ಅನ್ಕೊಳ್ತಾರೆ, ಚರ್ಚ್ಗೆ ಹೋಯ್ತಾರಂತೆ, ನೋಡಪ್ಪ ಯಾವುದಕ್ಕೆ ಹೋಯ್ತಾರೆ ಚರ್ಚಿಗೆ, ಇದೇ ಹೇಳ್ಕೊಡ್ತಾನೆ ಯೇಸು ಸ್ವಾಮಿ, ಇದೇ ಮಾಡುವಂತಾರ, ಅಲ್ಲಿ ಹೇಳ್ಕೊಡ್ತಾರ ಅಂತ ಅಂತಾರೆ. ಯಾಕೆ ಹೇಳಿ? ನಾವು ಬದಲಾವಣೆ ಇಲ್ವಲ್ಲ, ನಾವು ಸಾಕ್ಷಿ ಜೀವಿತ ಇಲ್ವಲ್ಲ. ಸಾಕ್ಷಿ ಅಂದರೆ ಏನಂದರೆ, ನಂಗೆ ಹೊಟ್ಟೆ ನೋವು ಹೋಯ್ತು, ತಲೆನೋವು ಹೋಯ್ತು, ದೇವರು ಇದು ಅದ್ಭುತ ಮಾಡ್ದ, ಅದಲ್ಲ ಸಾಕ್ಷಿ. ಅದು ದಿನ ವಾರ ಹೇಳೋಂಥ ಸಾಕ್ಷಿ. ಆದರೆ ನಿನ್ನ ಜೀವಿತ ಯೇಸುಸ್ವಾಮಿ ನಂಬದ ಮೇಲೆ ಏನು ಬದಲಾವಣೆ ಆಯಿತು? ನಾನು ಕುಡಿತಿದ್ದೆ, ಬದಲಾವಣೆ ಆಯಿತು. ನಾನು ಕೆಟ್ಟ ಕೊಳಕ ಬೈತಿದ್ದೆ, ಕೆಟ್ಟದನ್ನು ನೋಡ್ತಿದ್ದೆ, ನಾನು ಬದಲಾವಣೆ ಆದೆ. ದೇವರು ನನ್ನಲ್ಲಿ ಮಾನಸಾಂತರ ತಂದ, ಬದಲಾವಣೆ ತಗೊಬಂದ. ನನ್ನ ಹಳೆಯ ಸ್ವಭಾವಗಳು ಹೋಗಿತ್ತೆ, ನನಗೆ ಹೊಸ ಸ್ವಭಾವಗಳು ಬಂದೈತಿ. ನಾನು ಪಾಪದಲ್ಲಿ ಜೀವಿಸ್ತಿದ್ದೆ, ಸುಳ್ಳಲ್ಲಿ ಜೀವಿಸ್ತಿದ್ದೆ, ಮೋಸದಲ್ಲಿ ಜೀವಿಸ್ತಿದ್ದೆ, ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದೆ. ಈಗ ಯೇಸುಸ್ವಾಮಿ ನನ್ನನ್ನು ನಂಬಿದ್ರಿಂದ ನನ್ನ ಸ್ವಭಾವಗಳ ಬದಲಾವಣೆ ಆಯಿತು, ನಾನು ಹೊಸ ಸೃಷ್ಟಿಯಾಗಿದ್ದೀನಿ. ದೇವರು ನನ್ನಲ್ಲಿ ಇಂಥ ಬದಲಾವಣೆಗಳು ಮಾಡಿದ್ದಾನೆ. ಅದು ಸಾಕ್ಷಿ. ನೀನು ಬದಲಾವಣೆ ಆಗಿದೆಯಾ ಅಂತ ನಿನ್ನ ಮನೆ ಗುರುತಿಸ್ಬೇಕು. ನಿನ್ನ ಮನೇಲಿರುವಂಥ ತಂದೆ ತಾಯಿಯೋ, ಗಂಡನೋ, ಹೆಂಡ್ತಿನೋ, ಅತ್ತೆನೋ, ಮಾವನೋ ಹೇಳಬೇಕು, ಎಷ್ಟು ಕೋಪಿಷ್ಟಳು, ಎಷ್ಟು ಇಂತರಿಯೋ, ಎಷ್ಟು ಮಂಡ್ರು, ಹೆಂಗೆ ಚೇಂಜ್ ಆದ್ರಪ್ಪ, ಅವರು ಸಾಕ್ಷಿ ಕೊಡಬೇಕು. ಮೊದಲನೇದಾಗಿ ಹೇಳ್ತದೆ, ಪವಿತ್ರಾತ್ಮ ನಿನ್ನಲ್ಲಿ ಬರುವಾಗ ನೀನು ಯೆರೂಸಲೇಮ್ ಅಂದ್ರೆ ಏನು? ದೇವರ ಆಲಯ. ದೇವರ ಆಲಯದಲ್ಲಿ ನೀನು ಸಾಕ್ಷಿಯಾಗಿರಬೇಕು. ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ. ಪಾಸ್ಟ್ ಕಷ್ಟ ಇವತ್ತು. ನಿಮ್ಮ ಬಗ್ಗೆ ಸಾಕ್ಷಿ ಕೊಡಬೇಕಂದ್ರೆ, ನಿಮ್ಮ ಮಕ್ಕಳುಗಳ ಬಗ್ಗೆ ಮದುವೆ ಮಾಡೋಕ್ಕೆ ಸಾಕ್ಷಿ ಕೊಡಬೇಕಂದ್ರೆ ಕಷ್ಟ. ಹೇಳಿ ಅಲ್ವಾ?
ಸಾಕ್ಷಿಯಾಗಿರಬೇಕು. ಸಭೆಯಲ್ಲಿ ಬಂದಾಗ ನಾವು ಹೇಳಬೇಕು, ಇಲ್ಲ ಅವ್ರದ್ದು ಭಾಳ ಭಯಭಕ್ತಿಯಲ್ಲಿದ್ದಾರೆ, ದೀಕ್ಷಾಸ್ಥಾನ ತಗೊಂಡು ಮತ್ತು ಇಲ್ಲೊಂದು ಎರಡೆರಡು ಥರ ಮಾತನಾಡಲ್ಲ, ಅಲ್ಲಿ ಇಲ್ಲಿ ಹೋಗಲ್ಲ. ಮನುಷ್ಯರು ನಾವು ನೋಡುವಾಗ ನೋಡಿದಾಗ ಒಂಥರಲ್ಲ, ನಿಜವಾಗ್ಲೂ ಕೂಡ ಕರ್ತನ ಭಯಭಕ್ತಿಯಲ್ಲಿರುವಂಥ ಕುಟುಂಬ ನೋಡಿದ್ರೆ ಗೊತ್ತಾಯ್ತದೆ. ಹಂಗೆ ಮಕ್ಕಳನ್ನ ಬೆಳೆಸ್ತಿದ್ದಾರೆ, ಹಂಗೆ ಬೆಳೀತಿದ್ದಾರೆ. ಸಾಕ್ಷಿ ಕೊಡಬೇಕಲ್ಲ ನಾವು. ನಾಳೆ ದಿನ ಎಳ್ಕೊಂಬಂದ್ಬಿಟ್ಟು ಚರ್ಚ್ಗೆ ಬರೋಕ್ಕಿಲ್ಲ ನಿನ್ನ ಮಗಳು, ನಾಳೆ ಬಂದು ಪಾಸ್ಟೆ ನಮ್ಮ ಮಕ್ಕಳಿಗೆ ಮದುವೆ ಮಾಡಿ ಪಾಸ್ಟೆ ಅಂದರೆ ಹೆಂಗೆ ಮಾಡ್ಬೇಕು ಮಾಡಿದೆ? ಸಾಕ್ಷಿ ಬೇಕಲ್ಲ. ಹಾಂ, ಹೌದಲ್ವಾ? ಹೆಂಗೆ ಮಾಡೋಕ್ಕಾಗ್ತದೆ? ನೀನು ಕೂಡ ಯಾವಾಗಲೂ ಅಮಾವಾಸ್ಯೆಗೂ ಹುಣ್ಮೆಗೂ ನೀನು ಚರ್ಚೆಗೆ ಬಂದುಬಿಟ್ಟಿದ್ದೇನೆ, ಪಾಸ್ಟೆ ನಮ್ಗೆ ಒಳ್ಳೇದು ಮಾಡಿ ಪಾಸ್ಟೆ, ನಮ್ಗೆ ಮದುವೆ ಮಾಡಿ ಪಾಸ್ಟೆ ಮಾಡಿ ಚರ್ಚಲ್ಲೇ ಮಾಡ್ತೀವಿ ಅಂದರೆ ಏನು ಅದೇನು ಇದು ಕೆಟ್ಟಾಯ್ತಾ? ನೀನು ಸಾಕ್ಷಿ ಬೇಕಲ್ಲ. ವಾರ ವಾರ ಚರ್ಚಿಗೆ ಬರಬೇಕು, ದೇವ್ರ ಭಯ ಬೇಕು, ಭಕ್ತಿ ಬೇಕು. ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ, ಅಲ್ಲೆಲೂಯಾ, ನೀನು ಕೆಲಸ ಮಾಡೋ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ನೀನು ವಾಸ ಮಾಡೋ ನಿನ್ನ ಗ್ರಾಮದಲ್ಲಿ, ಅಕ್ಕಪಕ್ಕದ ನಿನ್ನ ಸಂಬಂಧಿಕರು, ಜಾತಿಯವರು, ಅವ್ರು ಹೇಳಬೇಕು, ಚರ್ಚ್ಗೆ ಹೋಗ್ತಿದ್ದಾರೆ, ಈಗ ಅವರು ಬದಲಾವಣೆ ಆಗಿದ್ದಾರೆ, ಅವ್ರು ಚರ್ಚ್ಗೆ ಹೋಗ್ತಿದ್ದಾರೆ, ನಿಜ ಬದಲಾವಣೆ ಆಗಿದ್ದಾರೆ, ಮೊದಲು ಥರ ಇಲ್ಲ ಅವರು. ನೀನು ಕಾಲೇಜ್ಗೆ ಹೋಗುವಾಗ ಹೇಳಬೇಕು, ಮೊದಲು ಥರ ಇಲ್ಲ ಅವರು, ಬದಲಾವಣೆ ಆಗಿದ್ದಾರೆ, ಅದಕ್ಕೆ ಕರೆದ್ರೆ ಬರೋಕ್ಕಿಲ್ಲ. ನಾಟಕ ಮಾಡ್ತಿದ್ರಲ್ಲ ಆ ಕಡೆ ಈ ಕಡೆ ಎರಡೆರಡು ದಂಡೆ ಮೇಲೆ ಕಾಲು ಇಟ್ಕೊಂಡು, ಆ ಥರ ಇಲ್ಲ. ಈಗ ಬದಲಾವಣೆ ಆಗಿದ್ದಾರೆ, ಅವರೆಲ್ಲ ಬರಲ್ಲ. ನಿಜವಾಗ್ಲೂ ದೇವ್ರ ಮಕ್ಕಳು ದೇವ್ರಿಗೆ ಭಯಪಡ್ತಾರೆ. ಯಾವ್ದಾರು ತಪ್ಪಾಗಿ ಪಾಪಕ್ಕೆ ಅದಕ್ಕೆ ಕರೆದ್ರೆ ಬರಲ್ಲ. ಸಾಲಿಗೆ ಚಕ್ಕರ್ ಹೊಡ್ಕೊಂಡು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂದರೆ ಬರಲ್ಲ. ಈಗ ಯಾವುದೋ ಸ್ಟೇಜ್ ಮೇಲೆ ಡ್ಯಾನ್ಸ್ ಗೀನ್ಸ್ ಮಾಡಬೇಕಂದ್ರೆ ಬರಲ್ಲ. ದೇವ್ರಿಗೆ ಭಯ, ಅವರು ಬದಲಾವಣೆ ಆಗಿದ್ದಾರೆ. ಸಾಕ್ಷಿ ಮುಖ್ಯ.